ಅಂತರಾವಯವ ಓಂ ನಾರಾಯಣ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಂ ಅಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಓಂ ಅಥಾತೋರ್ಮ ಜಿಜ್ಞಾಸ. ಓಂ ನಾವೀಗ ನಾವಸಾಯಿತು ಶಕ್ಯೋ ವಿರೋಧಾದೇವ ಕೇವಲಂ ಸಾಕ್ಷಿಮಾನೇನ ಕಾಲೋ ದೇಶೋಪಿ ನಾಂತವಾನ್. ಅದೆಲ್ಲ ಆಗಿತ್ತು. ಸಾಕ್ಷಿ ಪ್ರಮಾಣದಿಂದಲೇ ಕಾಲಕ್ಕೂ ಅಂತ್ಯ ಇಲ್ಲ, ದೇಶಕ್ಕೂ ಅಂತ್ಯ ಇಲ್ಲ. ಅಪರ್ಯವಸಿತ ಎಲ್ಲ ಅಣೋಃ ದೃಶ್ಯತೆ ಸಾಕ್ಷಿಣ ದ್ವಯೋಃ ಯದಿನೋ ಸಾಕ್ಷಿಗಮ್ಯಂ ತನ್ಮಹತ್ವಂ ಕೇನ ಗಮ್ಯತೆ. ಈ ಮಹತ್ವ ಸಾಕ್ಷಿಗೆ ಅರ್ಥ ಆಗಬೇಕೆ ಹೊರತು ಬೇರೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಇಂಪಾರ್ಟೆಂಟ್ ಅದು. ಯಾವ ಇಂದ್ರಿಯಗಳಿಗೂ ಆಕಾಶ ಪೂರ್ತಿ ಕಾಣುತ್ತಾ ಸಾಧ್ಯ ಇದೆಯಾ? ಸಾಕ್ಷಿಗೆ ಕಾಣೋದು, ಅದು ಆನಂತ್ಯ ಕೂಡ ಸಾಕ್ಷಿಗೆ ಗೊತ್ತಾಗೋದು. ಕಾಲ ಕೂಡ ಹಾಗೆ. ಹಿಂದಿನ ಕಾಲಗಳು ಗೊತ್ತಾಗಬೇಕಾದ್ರೆ ಬೇರೆ ಯಾವ ಇಂದ್ರಿಯಗಳಿಗೂ ಸಾಧ್ಯ ಇಲ್ಲ. ಯಾವುದು ಗೊತ್ತಾಗೋದು ಅದು ಸಾಕ್ಷಿಗೆ ಗೊತ್ತಾಗಬೇಕು. ಕೇನ ಗಮ್ಯತೆ ವಿಶ್ರಾಂತಿ ತಾರತಮ್ಯೇನ ದೃಶ್ಯತೆ ಹಿ ಅನುಮಾನತಃ. ಅದರಲ್ಲೂ ಕೂಡ ತಾರತಮ್ಯೇನ ದೃಶ್ಯತೆ. ತಾರತಮ್ಯ ನಮಗೆ ಅರ್ಥ ಆಗುತ್ತೆ. ಮಹತ್ತತ್ವದ ಎಂಡೊಂದು, ಅವ್ಯಾಕೃತ ಆಕಾಶದ್ದೊಂದು, ಅದಕ್ಕಿಂತ ಅದು ಹೆಚ್ಚು ಅನ್ನೋದು ಎಲ್ಲ ನಮಗೆ ಗೊತ್ತಾಗುತ್ತೆ. ಈ ಪರ್ವತಕ್ಕೆ ಆ ಪರ್ವತ ದೊಡ್ಡದು, ಈ ದೊಡ್ಡದು ಅನ್ನೋ ಕಾನ್ಸೆಪ್ಟ್ ಅರ್ಥ ಆಗಲಿಕ್ಕೆ ಏನು ಬೇಕು ನಮಗೆ? ಸಾಕ್ಷಿ ಕಾನ್ಸೆಪ್ಟ್ ಭಾರಿ ಇಂಪಾರ್ಟೆಂಟ್. ಪರ್ವತ ಕಾಣಿಸುತ್ತಷ್ಟೇ ಕಣ್ಣಿಗೆ, ಇದು ಕಾಣಿಸುತ್ತಷ್ಟೇ. ಇದಕ್ಕಿಂತ ದೊಡ್ಡದು ಅಂತ ಹೇಳೋದು ಸಾಕ್ಷಿ ಹೇಳೋದು ವೆರಿ ಇಂಪಾರ್ಟೆಂಟು. ಅನಂತಮೇವ ಚಾಣುತ್ವಂ ಯದ್ಯಾಗಮಾತ್ ಅನಂತಂ ತನ್ ಮಹತ್ವಂ ಅವಗಮ್ಯತೆ. ಯದಿ ಆಗಮಾತ್ ಅನಂತಂ ತತ್ ಮಹತ್ವಂ ಅವಗಮ್ಯತೆ. ಆಗಮ ಅನಂತ ಅಂತ ಹೇಳಿದಾಗ ಅದು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಇರೋದು ಸಾಕ್ಷಿಗೆ. ಆದ್ದರಿಂದ ಇದನ್ನು ಅಲ್ಲಗಳೆಯಲಿಕ್ಕೆ ಬರೋದಿಲ್ಲ. ಯಾವುದು ಸಾಕ್ಷಿ ಸಿದ್ಧನೋ ಅದರ ಬಗ್ಗೆ ಸ್ವಕ್ಕೆ ಅವಕಾಶವೇ ಇಲ್ಲ. ಅನಂತಮೇವ ಚಾಣುತ್ವಂ ಕುತೋ ನೈವಾವಸೀಯತೆ ಮಹತ್ವಾಣುತ್ತಯೋರ್ನೈವ ವಿಶ್ರಾಂತಿರುಪಲಭ್ಯತೆ. ಮಹತ್ವ ಅಣುತ್ತಯೋರ್ನೈವ ವಿಶ್ರಾಂತಿ ಅಂದರೆ ಎಂಟು. ಮಹತ್ವ ಹೈಯೆಸ್ಟ್ ಅದು ನಮಗೆ ಅರ್ಥ, ಅದು ಕೂಡ ಕೊನೆ ಇಲ್ಲ. ಅತ್ಯಂತ ಅದಕ್ಕೂ ಕೊನೆ ಇಲ್ಲ. ನಾವೇನು ತಿಳ್ಕೊಂಡಿರ್ತೇವೆ, ಅಣು ನಮಗೆ ಅರ್ಥ ಆಗಿದೆ, ಅದು ಅರ್ಥ ಆಗಿಲ್ಲ ಅಂತೇಳಿ. ತಪ್ಪದು. ಯಾಕೆ? ಎರಡೂ ನಮಗೆ ಅರ್ಥ ಆಗಿಲ್ಲ. ಯಾಕೆ? ಅಣುವಿನಲ್ಲೂ ಕೂಡ ಅತ್ಯಂತ ಅಣುಭಾಗ ಇದೆಲ್ಲ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅದೇ ರೀತಿ ಮಹತ್ವದ ದೊಡ್ಡ ಮಹತ್ವ ನಿಮಗೆ ಗೊತ್ತಾಗೋದಿಲ್ಲ. ಸಾಕ್ಷಿ ಕನ್ಸ್ಯೂವ್ ಮಾಡುತ್ತೆ ಹೊರತು ಅದಕ್ಕೇನಿಲ್ಲ, ಕೊನೆಗಳಿಲ್ಲ. ಅನ್ಯದೇವೇ ಅನಂತತ್ವಂ ಮಹತ್ವ ಅಣುತ್ವಯೋ ಸಮಂ. ಮಹತ್ವ ಅನಂತತ್ವ ಮತ್ತು ಮಹತ್ವ ಅಣುತ್ವಗಳಿಗೆ ಕಾಮನ್. ಅದು ಬಹುತ್ವ ಅಲ್ಪತ್ವಯೋರ್ ಯದ್ವತ್ ಸಂಖ್ಯಾಯಾಮ್ ಉಪಲಭ್ಯತೆ. ಬಹುತ್ವ ಅಲ್ಪತ್ವ, ಇದು ಹೆಚ್ಚು ಇದು ಕಡಿಮೆ ಅನ್ನೋದು ಹೇಗೆ ನಮಗೆ ಅರ್ಥ ಆಗುತ್ತೋ ಹಾಗೆ ಇದು ಕೂಡ ಅರ್ಥ ಆಗಲೇಬೇಕು ಸಾಕ್ಷಿಯಿಂದ. ಅನಂತ್ಯಮೇಕ ಭಾಗಾನಾಂ ತಾವತ್ವಂ ಹಿ ಏವ ಗಮ್ಯತೆ ಅಣೀಯಾಂಶ್ಚ ಮಹೀಯಾಂಶ್ಚ ಭಗವಾನ್ ಆಗಮೋದಿತಃ. ಅನಂತ್ಯಂ ಏಕಭಾಗಾನಾಂ ತಾವತ್ವಂ ಹಿ ಏವ ಗಮ್ಯತೆ. ಏಕಭಾಗದ ಅನಂತ್ಯ ಅಂದರೆ ಕಾಲದಲ್ಲಿ ಕಂಡಿದ್ದೇವೆ ನಾವು. ಆದರೆ ದೇವರೆಂಥವ್ರು ಅಂತ ಕೇಳಿದರೆ ಅಣೀಯಾಂಶ್ಚ ಮಹೀಯಾಂಶ್ಚ ಭಗವಾನ್ ಆಗಮೋದಿತಃ. ಅಣೀಯಾಂಸಂ ಅಂದರೆ ಅತ್ಯಂತ ಅಣು, ಮಹೀಯಾಂಸ ಮಹೀಯಾನ್ ಅಂದರೆ ಅತ್ಯಂತ ಮಹತ್ವ ಆಗಿದ್ದಾನೆ. ಅದಕ್ಕೆ ಯಾವುದಕ್ಕೆ ಅರ್ಥ ಇದು? ಅಣೋರಣೀಯಾನ್ ಮಹತೋ ಮಹೀಯಾನ್ ಅನ್ನೋದಕ್ಕೆ ಅರ್ಥ ಇದೆ. ಆನಂತ್ಯವಾಚಕ ಶಬ್ದ ದ್ವಿಧಾ ಆನಂತೇಪಿ ಮಾನತಾಂ ಯಾತಿ ನೈವ ಗುಣಾಲ್ಪತ್ವಂ ಕಾಲಾಲ್ಪತ್ವಂಚ ಮಾನಕಂ. ಆನಂತ್ಯವಾಚಕ ಶಬ್ದ, ಅನಂತ ಅನ್ನೋ ಶಬ್ದ, ಅನಂತವನ್ನು ಹೇಳ್ತಕ್ಕಂಥ ಶಬ್ದ ದ್ವಿಧಾ ಆನಂತೇಪಿ ಮಾನತಾಂ, ಎರಡು ವಿಧದ ಅನಂತ್ಯವನ್ನು ಹೇಳ್ತಾ ಇದೆ. ಕಾಲಾನಂತ್ಯ, ದೇಶಾನಂತ್ಯ ಎರಡನ್ನೂ ಹೇಳ್ತಾ ಇದೆ. ಯಾತಿ ನೈವ ಗುಣಾನಂತ್ಯಂ ಬಲಾತ್ಮ ಮಾನತಾಂ. ನೈವ ಗುಣಾಲ್ಪತ್ವಂ ಕಾಲಾಲ್ಪತ್ವಂಚ ಮಾನತ. ಗುಣಾಲ್ಪತ್ವ ಕಾಲಾಲ್ಪತ್ವ ಇವೆಲ್ಲ ಕೂಡ ನಮಗೆ ಅರ್ಥ ಆಗುತ್ತೆ ಸಾಕ್ಷಿಯಿಂದ. ಅದೇ ಸಾಕ್ಷಿಯಿಂದ
ಅನಂತ್ಯ ಅಂತಕ್ಕಂಥ ಆಗಮದಲ್ಲಿ ಹೇಳಿದ್ದು ನಮಗೆ ಅರ್ಥ ಆಗುತ್ತೆ. ಸರ್ವಕಾಲಗತಶ್ಚ ಅಲ್ಪಕಾಲೇಪಿ ಸ್ಯಾದ್ ಅವಸ್ಥಿತಿ. ಸರ್ವಕಾಲದಲ್ಲೊಂದು ವಸ್ತು ಇದೆ ಅಂತ ಹೇಳಿದರೆ ಏಕಕಾಲದಲ್ಲಿ ಇರಲೇಬೇಕು. ದೇವರು ಎಲ್ಲ ಕಡೆ ಇದ್ದಾರೆ ಅಂತ ಹೇಳಿದಾಗ ಒಂದು ಕಡೆ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಕೆಲವರು ಇರ್ತಾರೆ ದೇವರು ಸರ್ವತ್ರ ವ್ಯಾಪ್ತ ಹೋಗ್ತಾರೆ, ಮೂರ್ತಿಯಲ್ಲಿ ದೇವರಿಲ್ಲ. ಅರ್ಥ ಆಯ್ತಾ ಅವ್ರ ವಾದ? ಎಲ್ಲ ಕಡೆ ದೇವರಿದ್ದ, ಮೂರ್ತಿಯಲ್ಲೇ ದೇವರಿಲ್ಲ, ಮೂರ್ತಿ ಪೂಜೆ ಮಾಡಬಾರ್ದು, ಎಲ್ಲ ಕಡೆ ದೇವರಿದ್ದಾರೆ. ಏನರ್ಥ ಅದಕ್ಕೆ? ಎಲ್ಲ ಕಡೆ ದೇವರಿದ್ದಾರೆ ಅಂದಮೇಲೆ ಒಂದು ದೇವರು ಇರಲೇಬೇಕು, ಮೂರ್ತಿ ಇರಲಿಲ್ಲ ಅಲ್ಲಿ ದೇವ ಸರ್ವತ್ರ ಇದ್ದಾರೆ ಅಂತ ಹೇಗೆ ಹೇಳ್ತೀರಿ? ಕಾಂಟ್ರಡಿಕ್ಷನ್ ಅವರು. ಇಂಥವಾದ ತುಂಬ ಪಾಪ್ಯುಲರ್ ಅವೆಲ್ಲ ಕೂಡ ಒಪ್ಪಿ ನಡ್ಕೊಳ್ತಿದ್ದಾರೆ. ಪೂಜೆ ಮಾಡೋದಲ್ಲಿ ಕೆಲವರೆಲ್ಲ ದೇವರು ಸರ್ವತ್ರ ಇದ್ದಾರೆ, ಮೂರ್ತಿಯಲ್ಲಿ ಮಾತ್ರ ಇಲ್ಲ. ಹೀಗೆ ಹೇಳೋದಾದರೆ ಮತ್ತೆ ಇನ್ಯಾವುದ್ರಲ್ಲಿ ಇರಬೇಕಾಗಿ ಯೋಚನೆ ಮಾಡಿ ಯಾರಿದ್ದಾರೆ? ಭಾಳ ಪ್ರಸಿದ್ಧರಿದ್ದಾರೆ ಅವರೆಲ್ಲ ಕೂಡ. ಅವ್ರು ಸಿಕ್ಕಾಪಟ್ಟೆ ಫಾಲೋವರ್ಸ್ ಇದ್ದಾರೆ ಅವರಿಗೆಲ್ಲ. ಎಲ್ಲ ಇತ್ತೀಚಿನವರು, ಹಿಂದಿನವರಲ್ಲ, ಇತ್ತೀಚಿನವರು. ಮತ್ತು ಅವ್ರಿಗೆ ಇದಿಲ್ಲ ಏನು, ಭಾಳ ಪಾಪ್ಯುಲಾರಿಟಿ ಇದೆ. ಅನಂತ್ಯವಾಚ ಸರ್ವಕಾಲಗತಸ್ಯ ಅಲ್ಪಕಾಲೇಪಿ ಸ್ಯ. ಎಲ್ಲ ಒಂದು ಅಂದರೆ ಇವೊಂದು ಅವಂದು ಅಂತ ಹೇಳ್ಬೇಕು. ಬೇರೆ ಮನೇನೇ ಅಂತ ರೂಮು ಅಂತ ಕೇಳಿದರೆ ಮನೇನೇ ಅವಂತು ಅಂತ ಹೇಳಿದಾಗ ರೂಮ್ ಏನಾಗಿರಬೇಕು? ಒಂದು ಆಗಿರಲೇಬೇಕು. ಅದೇ ರೀತಿಯೇ ಸರ್ವಕಾಲದಲ್ಲಿ ಪರಮಾತ್ಮ ಇದ್ದಾಗ ಪ್ರತಿಯೊಂದು ಕಾಲದಲ್ಲೂ ಇದ್ದೇ ಇದ್ದಾರೆ ಅಂತ ಅರ್ಥ ಆಗಲೇಬೇಕು. ಮಹಾಗುಣಶ್ಚ ಅದೇ ರೀತಿ ಎಲ್ಲ ಕಡೆ ಇದ್ದಾರೆ ಅಂತ ಹೇಳಿದಾಗ ಎಲ್ಲ ಸ್ಥಳದಲ್ಲೂ ಇದ್ದಾರೆ, ಎಲ್ಲ ಕಾಲದಲ್ಲೂ ಇದ್ದಾರೆ ಅಂತ ಹೇಳಿದಾಗ ಎಲ್ಲ ಕಾಲದಲ್ಲೂ ಇದ್ದಾರೆ. ಈ ಕಾಲದಲ್ಲಿಲ್ಲ ಅಂತ ಹೇಳಬಾರ್ದು. ಮತ್ತೆ ಮಹಾಗುಣಶ್ಚ ಚಾಲ್ಪೋಪಿ ಗುಣ ಸ್ಯಾದಿತಿ ಚೇದ್ಭವೇ. ಮಹಾಗುಣ ಆದರೆ ಮಹಾಗುಣವಂತನಲ್ಲಿ ಸ್ವಲ್ಪ ಗುಣ ಇದೆಯಾ ಇಲ್ವಾ? ಇದ್ದೇ. ಕೋಟ್ಯಾಧೀಶರಲ್ಲಿ 10 ರೂಪಾಯಿ ಇದೆಯಾ ಇಲ್ವಾ? ಇದೆ. ಗೊತ್ತಾಯ್ತಾ? ಅದು ಅರ್ಥ ಮಾಡಿಕೊಂಡ್ರೆ ಏನಂತಾರೆ ಅದಕ್ಕೆ? ಮಹತ್ವೇ ಅಲ್ಪತ್ವ ಜ್ಞಾನಂ. ದೊಡ್ಡ ಪದಾರ್ಥದಲ್ಲಿ ಚಿಕ್ಕ ಪದಾರ್ಥ ಇರುತ್ತೆ, ಬದುಕೆ ಸಂಭವ ಅಂತ ಕರೀತಾರೆ. ಅನುಮಾನಕ್ಕೆ ಏನಂತ ಹೇಳಿದ್ರೆ ಅದಕ್ಕೆ ಕ್ವೈಟ್ ಪಾಸಿಬಲ್ ಅಂತ ಅರ್ಥ. ಇತಿ ಯದ್ಭವೇ ತಾವತ್ವಮೇವ ನೈವ ಸ್ಯಾತ್ ದೇಶೇ ಪಿ ಏತನ್ನತೋ ಮತಂ ಮಹತೋ ಅಲ್ಪತ್ವಮಪಿ ವ್ಯೋಮವತ್ ಪ್ರಾಹ ವೇದವಿತೆ. ತಾವತ್ ಮಮತ್. ಇದೆಲ್ಲ ಆಚಾರ್ಯ ಅದಕ್ಕೆ ಹೇಳ್ತಿದ್ದಾರೆ ಅಂದರೆ ಮಹತ್ವಕ್ಕೆ ಭಾರಿ ದೊಡ್ಡದಿದೆ ಅಂತ ನನಗೆ ಅರ್ಥ ಆಗಿದೆ, ಆದರೆ ಅಣು ಭಾರಿ ದೊಡ್ಡದು ಅರ್ಥ ಆಗಿಲ್ಲ. ಅಣು ಫಸ್ಟ್ ಕ್ಲಾಸ್ ನಿಮಗೆ ಗೊತ್ತು ಅಂತ ಹೇಳ್ತೀವಿ, ತಪ್ಪದು. ಅಣುವಿನಲ್ಲಿ ಅನಂತ್ಯ ಇದೆಯಲ್ಲ, ಅದು ನಮಗೆ ಸಾಕ್ಷಿ ಗೊತ್ತಾಗಬೇಕೆ ಹೊರತು ನಮ್ಮ ಕಣ್ಣಿಗೆ ಕಂಡಿದೆ ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ತಪ್ಪದು. ಇದು ತೀರ ಹೊಸ ವಿಷಯ. ಇದನ್ನು ಹೇಳದೆ ಹೋಗಿದ್ದರೆ ಪರಮಾತ್ಮ ಅಣುವಿನಲ್ಲಿ ಪರಿಪೂರ್ಣ ಇದ್ದಾನೆ ಎಂಬುದು ನಮಗೆ ಅರ್ಥ ಆಗ್ತಿರಲಿಲ್ಲ. ಗೊತ್ತಾಯ್ತಾ? ಅದನ್ನು ಹೇಳೋದು ವಿಶೇಷ. ತಾವತ್ವಮೇವ ನೈವ ಸ್ಯಾತ್ ದೇಶೇ ಏಪಿ ಏತನ್ನಮೋ ಮತ. ದೇಶದಲ್ಲೂ ಕೂಡ ಹಾಗೇನೆ, ಕಾಲದಲ್ಲಿ ಹೇಗೇನೋ ದೇಶದಲ್ಲ. ಅಂದರೆ ಪ್ರದೇಶ, ದೇಶ ಅಂದರೆ ಇಂಡಿಯಾ ದೇಶ ಆ ಥರ ಅಲ್ಲ, ಪ್ರದೇಶ ಅಂತ ಅರ್ಥ. ಮಹತೋ ಅಲ್ಪತ್ವಮಪಿ ವ್ಯೋಮವತ್ ಪ್ರಾಹ ವೇದವೇ. ಮಹತಃ ಅಲ್ಪತ್ವ, ವ್ಯೋಮವತ್ ಪ್ರಾಹ ವೇದವೇ. ದೊಡ್ಡ ಆಕಾಶ ಇದೆ, ಚಿಕ್ಕ ಭಾಗನೂ ಅದಕ್ಕಿದೆ. ಚಿಕ್ಕ ಭಾಗದಲ್ಲಿ ಮತ್ತೆ ಅನಂತ ಇದೆ. ದೇವರಲ್ಲಿ ಅದು ಅನಂತ ಇಮ್ಯಾಜಿನ್ ಮಾಡಲಿಕ್ಕೆ ಆಗಲಾರ್ದಷ್ಟು ಅನಂತ ಇದೆ. ಅನಂತ್ಯದಲ್ಲೂ ತಾರತಮ್ಯ ಇದೆ. ಅರ್ಥ ಆಯ್ತಾ? ಒಂದು ಇಷ್ಟು ನೀರು ತೊಗೊಳ್ಳಿ, ನಮಗೆ ಹನಿ ಎಣಿಸೋಕ್ಕೆ ಬರೋದಿಲ್ಲ, ಇಷ್ಟು ತೊಗೊಂಡು ಎಣಿಸೋಕ್ಕೆ ಬರೋದಿಲ್ಲ. ಆದರೆ ಒಂದು ಗೊತ್ತು, ಇದಕ್ಕಿಂತ ಜಾಸ್ತಿ ಇದೆ ಅಷ್ಟು ಗೊತ್ತು. ಗೊತ್ತಾ? ಒಂದು ಬೊಗಸೆ ನೀರಿನಲ್ಲಿ ಎಷ್ಟು ನೀರಿರುತ್ತೋ ಎಣಿಸೋಕ್ಕೆ ಬರೋದಿಲ್ಲ, ಹನಿ ಎಣಿಸೋಕ್ಕೆ ಬರೋದಿಲ್ಲ ನಮಗೆ. ಆದರೆ ಬಾವಿಯಲ್ಲಿ ಎಷ್ಟಿರಬೇಕಾಗ ಅಂದರೆ ಎಣಿಸೋಕ್ಕೆ ಬರೋದಿಲ್ಲ ಅಂಬೋದ್ರಲ್ಲೂ ಕೂಡ ಏನಿದೆ ನಮಗೆ? ತಾರತಮ್ಯ ಇದೆ, ಬಹಳ ಮುಖ್ಯ ಇದೆ. ನದಿ ನೀರು ಎಣಿಸೋಕ್ಕೆ ಬರೋದಿಲ್ಲ, ಬಾವಿ ನೀರು ಬರೋದು, ಸಮುದ್ರ ನೀರು ಎಣಿಸೋಕ್ಕೂ ಬರೋದಿಲ್ಲ. ಅದು ಎಲ್ಲ ನೀರು ಈಕ್ವಲ್ ಕ್ವಾಂಟಿಟಿ ಅಲ್ಲ, ಕ್ವಾಂಟಿಟಿ ವೇರೀಸ್. ಮಹತೋಪಿ ಅಲ್ಪತ್ವಮಪಿ ವ್ಯೋಮವತ್ ಪ್ರಾಹ ವೇದವಿತ್. ಆಕಾಶ ಹೇಗೋ ಹಾಗೆ ಇದೆ. ಯದ್ಯನ್ಯದೇಶ ಸಂಸ್ಥಾನಂ ನ ಸರ್ವತ್ರಾಪಿ ನೋ ಭವೇತ್ ಸ್ಥಿತಸ್ಯ ಹಿ ಅಲ್ಪದೇಶೇಷು ಸರ್ವಗತ್ವಂ ಭವೇದ್ಧ್ರುವ. ಯದಿ ಅಲ್ಪದೇಶ ಸಂಸ್ಥಾನಂ ನ ಸರ್ವತ್ರಾಪಿ ನೋ ಭವೇತ್. ಒಂದು ಕಡೆ ಇಲ್ಲ ಅಂದರೆ ಎಲ್ಲೂ ಇಲ್ಲ ಅಂತಾನೆ ಅರ್ಥ. ಒಂದು ಯಶಸ್ವಿ ವಿಷಾಣ ಇಲ್ಲಿಲ್ಲ ಅಲ್ಲ, ಎಲ್ಲೂ ಇಲ್ಲ, ಯಾವ ಕಾಲದಲ್ಲೂ ಇಲ್ಲ. ಸ್ಥಿತಸ್ಯ ಸ್ವಲ್ಪ ದೇಶೇಷು ಸರ್ವಗತ್ವಂ ಭವೇದ್ಧ್ರುವ. ಆದರೆ ಒಂದು ಕಡೆ ಇದ್ದರೂ ಕೂಡ ಒಂದು ವಸ್ತು, ಆ ವಸ್ತು ಏನಾಗಿದೆ ಈಗ? ಅದು ಆ ಕಾಲಕ್ಕೆ ಪೂರ್ತಿಯಾಗಿದೆ. ಆ ಕಾಲಕ್ಕೆ ಅಸ್ತಿತ್ವ ಅಂಬೋದು ಬಿಯಾಂಡ್ ಡೌಟ್ ಇರಲೇಬೇಕದು. ಭವೇದ್ಧ್ರುವಂ ಏಕ ಸ್ವಲ್ಪ ದೇಶೇಷು ಸ್ಥಿತಸ್ಯ ಸರ್ವಗತ್ವಂ ಭವೇದ್ಧ್ರುವಂ. ಕಾಲ ಹಾಗಿರೋದು. ಏಕತ್ರಾಪಿ ಅನವಸ್ಥಸ್ಯ ಕುತೋ ಏವಾಖಿಲಸ್ಥತ.
ಒಂದು ಕಡೆ ಇಲ್ಲ ಅಂದರೆ ಸರ್ವತ್ರ ವ್ಯಾಪ್ತಿ ಹಾಗೆ ಹೇಳ್ತೀರಾಗಿದ್ದರೆ, ಒಂದು ಕಡೆ ಒಂದು ವಸ್ತು ಇಲ್ಲ ಅಂದರೆ ಸರ್ವತ್ರ ಇದೆ ಅಂತ ಹೇಳಬಾರ್ದಾಗಿಲ್ಲ. ಸರ್ವತ್ರ ಇದೆ ಅಂತ ಹೇಳಿದ ಮೇಲೆ ಒಂದು ಕಡೆ ಇಲ್ಲ ಅಂತಲೂ ಹೇಳಬಾರ್ದು. ಶೂನ್ಯತ್ವಮೇವ ತಸ್ಯ ಸ್ಯಾತ್ ಏಕಸ್ತೇಕತ್ರಾಪಿ ನ ಸ್ಥಿತಿ. ಆ ಅಂತ ಸುಳ್ಳು ವಸ್ತುವನ್ನು ಹೇಳಿದರೆ ಶೂನ್ಯ ಅಂತ ಕರಿಬೇಕೆ ಹೊರತು ಅದು ಬೇರೆ ಅಲ್ಲ. ಅದು ಎಲ್ಲೂ ಇಲ್ಲದ ವಸ್ತು ಎಲ್ಲ ಕಡೆ ಇದೆ, ಒಂದು ಕಡೆ ಇಲ್ಲ ಎಲ್ಲ ಕಡೆ ಇದೆ ಅಂತ ಹೇಳಿದರೆ ಆ ವಸ್ತು ಶೂನ್ಯ, ಕಾಂಟ್ರಡಿಕ್ಷನ್. ಆದ್ದರಿಂದ ಹಾಗಿರಲಿಕ್ಕೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್ ಅಂತ ಅರ್ಥ. ಅಥೋ ಅಣುತ್ವ ವಿಶ್ರಾಂತಿರ್ನ ಮಹತ್ವಸ್ಯ ಚ ಕ್ವಚಿತ್ ಅಥ ಅನಂತ್ಯಯುಕ್ತಸ್ಮಾತ್ ಯದಿ ಮುಖ್ಯಂ ಮಹದ್ಭವೇ. ಅಥೋ ಚ ಅಣುತ್ವ ವಿಶ್ರಾಂತಿ ನ ಮಹತ್ವಸ್ಯ ಚ ಕ್ವಚಿತ್. ಯಾವ ಕಾಲಕ್ಕೂ ಕೂಡ ಅಣುತ್ವಕ್ಕಾಗಲಿ ಮಹತ್ವಕ್ಕಾಗಲಿ ವಿಶ್ರಾಂತಿ ಅನ್ನೋದಿಲ್ಲ. ವಿಶ್ರಾಂತಿ ಅಂದರೆ ಎಂಡ್ ಇಲ್ಲ. ತಸ್ಯ ಅನಂತಯುಕ್ ತಚ್ಚ ಬ್ರಹ್ಮ ಪರಂ ಸಾಕ್ಷಾತ್ ಸರ್ವಾನಂತ್ಯಯುತಂ ಸದಾ. ಪರಮಾತ್ಮನ ವಿಶೇಷ ಸರ್ವಾನಂತ್ಯ. ಯಾವ ಆ್ಯಂಗಲ್ ನೋಡಿದ್ರು ಕೂಡ ಅನಂತ್ಯ ಇರೋದು ಯಾರಲ್ಲಿ? ದೇವರಲ್ಲಿ. ಯಾವ ಆ್ಯಂಗಲ್ ನೋಡಬೇಕೀಗ? ಕಾಲಾನಂತ್ಯ. ಎಲ್ಲ ಕಾಲದಲ್ಲೂ ಇದ್ದಾನೆ ಕಾಲಾನಂತ್ಯ, ಎಲ್ಲ ಸ್ಥಳದಲ್ಲೂ ಇದ್ದಾನೆ ದೇಶಾನಂತ್ಯ, ಎಲ್ಲ ಗುಣಗಳನ್ನು ಹೊಂದಿದ್ದಾನೆ ಅದು ಗುಣಾನಂತ್ಯ. ಆದರೆ ಗುಣಾನಂತ್ಯ ಬೇರೆಯವರಿಗಿಲ್ಲ. ಗರೀಬ ಕಾಲಾನಂತ್ಯ ಯಾರಿಗಿದೆ? ಕಾಲಾನಂತ್ಯ ಇದೆ, ದೇಶಾನಂತ್ಯನೂ ಇದೆ. ಸರ್ವತ್ರ ವ್ಯಾಪ್ತರಾದ್ರಿಂದ, ಸರ್ವಕಾಲದಲ್ಲೂ ವ್ಯಾಪ್ತರಾದ್ರಿಂದ ಎರಡಿದೆ, ಇದಿಲ್ಲ. ಆದರೆ ಜೀವರಿಗೇನಿದೆ? ಕಾಲಾನಂತ್ಯ ಇದೆಯಲ್ಲ ಜೀವರಿಗೆ, ಕಾಲಾನಂತ್ಯ ಇದೆಯಲ್ಲ ಜೀವರಿಗೆ. ಯಾಕೆ? ನಿತ್ಯ ಆದಮೇಲೆ ಕಾಲಾನಂತ್ಯ ಬಂತು. ದೇಶಾನಂತ್ಯ ಇದೆಯಾ? ಇಲ್ಲ. ಯಾಕೆ? ಇಲ್ಲಿದ್ರೆ ಅಲ್ಲಿಲ್ಲ, ಅಲ್ಲಿದ್ರೆ ಇಲ್ಲಿಲ್ಲ. ಅಂದರೆ ಒಂದೇ ಅನಂತ್ಯ ಇರೋದು ಜೀವರಿಗೆ. ಅರ್ಥ ಆಯ್ತಾ? ಜಡಕ್ಕೂ ಇದೆ ಪ್ರವೃತ್ತಿ, ಅದು ಜಡದಲ್ಲಿ ವ್ಯತ್ಯಾಸ ಇದೆ. ಜೀವ ಒಂದೇ ರೀತಿಯಾಗಿರುತ್ತೆ, ಅದು ವೆರಿ ಇಂಪಾರ್ಟೆಂಟ್. ಅನಾದಿ ಮತ್ತು ನಿತ್ಯ. ದೇಶಾನಂತ್ಯ ಅಂಬೋದು ಯಾರಿಗಿಲ್ಲ? ಉಳಿದವ್ರಿಗಿಲ್ಲ, ಮಹಾಲಕ್ಷ್ಮಿ ಮಾತ್ರ ಇರೋದು. ಈ ನಮಗೆ ಮೂರು ಯಾಕೆ ಒಪ್ಪಬೇಕು ಗೊತ್ತಾಗುತ್ತಾಗ. ಮೂರು ಯಾತಕ್ಕೆ ಒಪ್ಪಬೇಕು ಅಂತ ಕೇಳಿದರೆ, ಒಂದು ದೇಶಾನಂತ್ಯ, ಗುಣಾನಂತ್ಯ, ಕಾಲ ಅಂತ ಇರ್ತಕ್ಕ ದೇವರು. ಆಮೇಲೆ ಗುಣಾನಂತ್ಯ ಬಿಟ್ಟು ಇರುಡಾನಂತ್ಯ ಇರತಕ್ಕಂಥ ಮಹಾಲಕ್ಷ್ಮಿ. ಒಂದೇ ಅನಂತ ಇರತಕ್ಕಂತಹ ಜೀವ. ಅದರಲ್ಲಿ ಎರಡು ಭಾಗ, ಜಡಭೂತನೂ ನಿತ್ಯ. ಆದರೆ ಜಡ ವಿಕಾರ ಹೊಂದುತ್ತೆ, ಚೇತನ ವಿಕಾರ ಹೊಂದುತ್ತೆ. ಎ ಕೆನಾಟ್ ಬಿ ಬಿಕಮ್ ಬಿ, ಬಿ ಕೆನಾಟ್ ಬಿಕಮ್ ಎ. ಎಷ್ಟೋ ಹವೆವರ್ ಸ್ವಾನೆಸ್ಟ್ ಇಟ್ ಮೇ ಬಿ, ಅದು ಸಾಧ್ಯ ಇಲ್ಲ. ಈ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೋದರೆ ಅದು ಧ್ಯಾನದ ಕಾನ್ಸೆಪ್ಟ್ ಕೊಡೋದು. ಅದು ಗೊತ್ತಾಯ್ತು. ಆ ದೇವರನ್ನು ಯಾವ ರೀತಿ ಯೋಚನೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಯದಿ ಅಲ್ಪದೇಶ ಸಂಸ್ಥಾನಂ ನ ಸರ್ವತ್ರ ಏಕತ್ರಾಪಿ ಅನವಸ್ಥಸ್ಯ ವಾಕ್ಯಲಸ್ಥತ ಶೂನ್ಯತ್ವಮೇವ ತಸ್ಯ ಸ್ಯಾದ್ ಏಕತ್ರಾಪಿ ನ ಸ್ಥಿತಿ. ಆಗ ಶೂನ್ಯ ಅಂತ ಕರಿಬೇಕು. ಅಥವಾ ನ ಅಣುತ್ವ ವಿಶ್ರಾಂತಿರ್ ನ ಮಹತ್ವಸ್ಯ ಚ ಕ್ವಚಿತ್. ಅಣುತ್ವ ಮಹತ್ವಗಳಿಗೆ ವಿಶ್ರಾಂತಿಯನ್ನು ಎಂಡ್ ಅನ್ನೋದಿಲ್ಲ. ಉಭಯಾನಂತ್ಯಯುಕ್ತಸ್ಮಾತ್ ಯದಿ ಮುಖ್ಯಂ ಮಹದ್ಭವೇ. ಆದರೆ ಎರಡೂ ಸೇರಿದಾಗ ಅದು ಅನಂತ ಭಾರಿ ದೊಡ್ಡದಾಯಿತು. ಪರಮಾತ್ಮ ಈ ಕಡೆಯಿಂದ ನೋಡಿ ಅನಂತ, ಆ ಕಡೆಯಿಂದ ನೋಡಿ ಅನಂತ, ಮತ್ತೆ ಮಹತ್ತಾಗಿ ಅನಂತ, ಅಣುವಾಗಿಯೂ ಅನಂತ. ಇದು ದೇವರ ವಿಶೇಷವಾದ ಮಹಿಮೆ. ಅತಃ ಸರ್ವ ಅಕ್ಷಜಾದೇಶ್ಚ ಮಾನತ್ವಂ ಅನವಸ್ಥಾ ಅನ್ಯಥಾಭವೇ. ಯದಿ ಸಾಕ್ಷಿ ಸ್ವಯಂಭಾತೋ ನಮಾನಂ ಕೇನ ಗಮ್ಯತೆ. ಈಗ ಸಾಕ್ಷಿನ ಸ್ವಪ್ರಕಾಶ ಅಂತ ಒಪ್ಪಬೇಕು. ಸ್ವಯಂಭಾತ ಅಂದ್ರೆ ಒಂದೇ, ಸ್ವಪ್ರಕಾಶ ಅಂದ್ರೆ ಒಂದೇ. ಸಾಕ್ಷಿಯನ್ನು ಸ್ವಪ್ರಕಾಶ ಅಂತ ಕರೀದೇ ಹೋಗಿಬಿಟ್ರೆ ಅನವಸ್ಥಾ ದೋಷ ಬರುತ್ತೆ. ಯಾವುದ್ರ ಬಗ್ಗೆ? ಪ್ರಾಮಾಣ್ಯದ ಬಗ್ಗೆ ದೋಷ ಬರುತ್ತೆ. ಆದ್ದರಿಂದ ಸಾಕ್ಷಿ ಗ್ರಹಣ ಮಾಡೋದು ಅಲ್ಟಿಮೇಟ್ ನಮ್ಮ ಸೈಡಿಂದ. ಯದಿ ಸಾಕ್ಷಿ ಸ್ವಯಂಭಾತೋ ನ ಮಾನಂ ಕೇನ ಗಮ್ಯತೆ. ಹಾಗಿದ್ದರೆ ಒಂದು ವಸ್ತು ಪ್ರಮಾಣ ಅಂತ ತಿಳ್ಕೊಳ್ಳೋದು ಹೇಗೆ? ಹಾಗಿದ್ರೆ ಅಕ್ಷಜಾದೇವ ಮಾನತ್ವಂ ಅನವಸ್ಥಾ ಅನ್ಯಥಾ ಭವೇತ್. ಅಕ್ಷಜಾದೇಶ್ಚ ಮಾನತ್ವಂ, ಮತ್ತೆ ಬರೀ ಪ್ರತ್ಯಕ್ಷಾದಿಗಳಿಗೆ ಪ್ರಾಮಾಣ್ಯ ಮತ್ತು ಅನವಸ್ಥಾ ದೋಷಕ್ಕೆ ಬರುತ್ತೆ ಹೊರತು ಉಪಯೋಗ ಇಲ್ಲ. ಈ ಪ್ರತ್ಯಕ್ಷ ಇನ್ನೊಂದು ಪ್ರತ್ಯಕ್ಷ ಚಾಲಿ ಮಾಡೋದು, ಅದನ್ನು ಮತ್ತೊಂದು ಮಾಡೋದು ಕೊನೆಗೆ ಏನಾಯ್ತು? ಅವರಿಗೆ ಸಾಕ್ಷಿ ಬಂದರೆ ಎಂಡ್, ಕ್ಲೋಸ್. ಸರ್ವದಿಕ್ಷಪಿ ಸಂಬಂಧಾತ್ ಅವಿಭಾಗ ಪರಾಣುತ. ಇದು ನೋಡಿ ಹೇಗಿದೆ ವಾಕ್ಯ. ಸರ್ವದಿಕ್ಷಪಿ ಸಂಬಂಧಾತ್ ಅವಿಭಾಗ ಪರಾಣುತ ತತ್ಸಂಯೋಗಾದ್ ಅನಿಯತಾತ್ ಪದಾರ್ಥಾನಾಂ ಜನಿರ್ಭವೆ. ಸರ್ವದಿಕ್ಷಪಿ ಸಂಬಂಧಾತ್ ಅವಿಭಾಗ ಪರಾಣುತ. ಪರಮಾಣುತ ಅಂದ್ರೆ ಏನರ್ಥ? ಪರಮಾಣು ಇಂಡಿವಿಜುವಲ್ ಅನ್ನೋದು ಒಪ್ಪಿ, ಆದರೆ ವಿಭಾಗ ಇಲ್ಲ ಅಂತ ಒಪ್ಪಾರ. ವಿಭಾಗ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಬೇಕು. ಅರ್ಥ ಆಯ್ತು? ವಿಭಾಗ ಮಾಡಲಿಕ್ಕೆ ಬರೋದಿಲ್ಲ. ಇದು ಉದಾಹರಣೆಗೆ
ಇದು ಮೇಲ್ಭಾಗ ಕೆಳಭಾಗ ಇದೆ ಇದಕ್ಕೆ, ನಮಗೆ ಕಟ್ ಮಾಡೋಕ್ಕೆ ಬರಲ್ಲ ಇದನ್ನು ಕೈಲೇ, ಇದರಲ್ಲಿ ಕಟ್ ಮಾಡ್ಬೋದು. ಆದರೆ ಒಂದು ಮೈನ್ಯೂಟೆಸ್ಟ್ ಪಾರ್ಟಿಕಲ್ನ ಕಟ್ ಮಾಡೋಕ್ಕೆ ಬರೋದೇ ಇಲ್ಲ. ಆದರೆ ಭಾಗ ಇಲ್ಲ ಅಂತ ಹೇಳಬಾರ್ದು. ಅದಕ್ಕೇನಿದೆ ಆಚಾರ್ಯ ಮಾತು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಚಿಕ್ಕದು ಬೇಕಾದ್ರೂ ಕನ್ಸ್ಯೂಮ್ ಮಾಡಿ, ಎಷ್ಟು ಚಿಕ್ಕದು ಬೇಕಾದ್ರೂ ಇರಲಿ, ಅದಕ್ಕೆ ಸುತ್ತ ಭಾಗ ಅಂತ ಇರಬೇಕಲ್ಲ. ಒಂದು ಸರ್ಕಲ್ ಇದೆ, ಸರ್ಕಲ್ಗೆ ಎಷ್ಟು ಭಾಗ ಇರಬೇಕು? ಎಷ್ಟಿರಬೇಕು? ಅನಂತ ಭಾಗ. ಸ್ಮಾಲೆಸ್ಟ್ ಸರ್ಕಲ್ ಅನಂತ ಭಾಗ, ದೊಡ್ಡ ಸರ್ಕಲ್ ಅನಂತ ಭಾಗ. ಕ್ವಾಂಟಿಟಿ ವೇರೀಸ್, ಆದರೆ ಕ್ವಾಲಿಟಿ ವೈಸ್ ಅನಂತ ಅಂತ ಒಪ್ಪದೆ ಹೋದರೆ ಸರ್ಕಲ್ ಆಗ್ತಿರ್ಲಿಲ್ಲ. ಅರ್ಥ ಆಯ್ತು? ಈ ಲಾಜಿಕ್ ಯಾರೂ ಅರ್ಥ ಮಾಡ್ಕೊಂಡಿದ್ದು, ಇದು ಆಚಾರ ಒಬ್ಬರೇ ಹೇಳಿದ್ದು. ಅರ್ಥ ಮಾಡಿಕೊಂಡ್ರೆ ಸೈನ್ಸಿನ ಕಾನ್ಸೆಪ್ಟ್ಗಿಂತ ಮೀರಿದ ಅನಂತವನ್ನು ಆಚಾರ ಹೇಳ್ತಾರೆ. ಅರ್ಥ ಆಯ್ತಾ? ಒಂದು ವಸ್ತು ಇಂಡಿವಿಜುವಲ್ ಅನ್ನೋದಕ್ಕೂ ಪಾರ್ಟ್ಲೆಸ್ ಅನ್ನೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಪಾರ್ಟ್ಲೆಸ್ ಹೌದು, ಅದೇನಲ್ಲ ಪಾರ್ಟ್ಲೆಸ್, ಹ್ಯಾವಿಂಗ್ ಫುಲ್ ಆಫ್ ಪಾರ್ಟ್ಸ್, ಅನಂತ ಪಾರ್ಟ್ಸ್ ಇದೆ ಜೀವನಿಗೆ. ಆದರೆ ಏನಿಲ್ಲ, ಡಿವೈಡ್ ಮಾಡೋಕ್ಕೆ ಬರೋದಿಲ್ಲ. ಡಿವೈಡ್ ಮಾಡಲಿಕ್ಕೆ ಬರದೇ ಇರೋದು ಅಲ್ಟಿಮೇಟ್ ಅದು. ಆದರೆ ಪಾರ್ಟ್ ಇಲ್ಲ ಅನ್ನೋದು ಅಲ್ಟಿಮೇಟ್ ಅಲ್ಲ, ಪಾರ್ಟ್ ಇದ್ದೇ. ಅರ್ಥ ಆಯ್ತಾ? ಈಗ ಆಕಾಶನೂ ಹಾಗೇನೆ, ಅಷ್ಟು ವ್ಯಾಪ್ತ ಆಗಿದೆ, ಸ್ಟಿಲ್ ಪಾರ್ಟ್ಸ್ ಇದೆ. ಅಣು ವ್ಯಾಪ್ತವಾಗಿಲ್ಲ, ಸ್ಟಿಲ್ ಪಾರ್ಟ್ಸ್ ಇದೆ. ಬಟ್ ಇಂಡಿವಿಜುವಲ್ ಈಗ ನೋಡಿ, ಬೈಕ್ ತೆಗೆದಿಟ್ಬಿಡ್ತೀರಿ. ಈಗ ಏನು ಮಾಡಕ್ಕೆ ಬಂತು? ಈಗ ನಿಮಗೆ ಪಾರ್ಟ್ ಮಾಡಕ್ಕೆ ಬಂತು, ಇದು ತೆಗೆದೆಲ್ಲಕ್ಕೆ ಹೋಗಿ ಇದು ಬರೋದಿಲ್ಲ ನಿಮಗೆ. ಬಟ್ ಇದಕ್ಕೂ ಪಾರ್ಟ್ ಇದೆ, ಇದಕ್ಕೂ ಪಾರ್ಟ್ ಇದೆ. ಇಲ್ಲದೆ ಹೋದ್ರೆ ಏನು ಮಾಡಕ್ಕೆ ಬರ್ತಿದ್ದಿಲ್ಲ ನಮಗೆ? ಲೋಯರ್ ಹೈಯರ್, ಲೆಫ್ಟ್ ರೈಟ್ ಹೇಳಕ್ಕೆ ಬರುತ್ತಾ ಇಲ್ಲ? ಲೆಫ್ಟ್ ರೈಟ್ ಹೇಳಕ್ಕೆ ಬರುತ್ತಾ ಇಲ್ವೋ? ಅದೇ ರೀತಿಯೇ ಇದಕ್ಕೆ ತೆಗೆದು ತೋರಿಸ್ಬೋದು, ಅದು ತೆಗೆದು ತೋರ್ಸಕ್ಕೆ ಬರಲ್ಲ. ತೆಗೆದು ತೋರ್ಸಕ್ಕೆ ಬರದೇನೋ ಪಾರ್ಟ್ಸ್ ಇದೆ, ಇದು ತೆಗೆದು ತೋರ್ಸಕ್ಕೆ ಬರುತ್ತೆ, ಪಾರ್ಟ್ಸ್ ಇದೆ. ಅವ್ರು ಏನು ತಿಳ್ಕೊಂಡ್ರು? ಇಂಡಿವಿಜುವಲ್ ಅಂದರೆ ಪಾರ್ಟ್ಲೆಸ್ ಅಂತ ತಿಳ್ಕೊಂಡ್ಬಿಟ್ಟು ತಪ್ಪು. ಆಚಾರ ಹೇಳ್ತಾ ಅದಕ್ಕೂ ಪಾರ್ಟ್ಸ್, ಎಷ್ಟು ಪಾರ್ಟ್ಸ್ ಇದೆ? ಇನ್ಫೈನೈಟ್ ಇದೆ. ಯಾಕೆ ಒಂದೊಂದು ಸ್ಮಾಲೆಸ್ಟ್ ಪಾರ್ಟ್ಗೂ 10 ಅದಕ್ಕಿದೆಯಲ್ಲ, ಇರಲೇಬೇಕಲ್ಲ. ಅದು ಇನ್ನೂ ಮತ್ತೆ 10 ಇರಲೇಬೇಕು ಅದಕ್ಕೆ. ಇದು ಎಷ್ಟು ಚಿಕ್ಕದು ಕನ್ಸ್ಯೂಮ್ ಅಷ್ಟು ಇರಲೇಬೇಕು. ಇಲ್ದವರೆ ಅದೇ ಇಲ್ಲ ಅಂತಾಗುತ್ತೆ, ವಸ್ತು ಇಲ್ಲ ಅಂತಾಗುತ್ತೆ. ವಸ್ತು ಅಂತ ಇದ್ದ ಮೇಲೆ ಏನಿರಬೇಕು ಅದಕ್ಕೆ? ದೇಶದ ಸಂಬಂಧ ಸುತ್ತಲೂ ಪಾರ್ಟ್ಸ್ ಇರಬೇಕು, ಎಲ್ಲ ಕಡೆ ಕಾಂಟ್ಯಾಕ್ಟ್ ಬರಬೇಕು. ಆನಂತೆ ಇದು ಸ್ವಲ್ಪ ಯೋಚನೆ ಮಾಡ್ತಾ ಹೋಗ್ಬೋದು, ತಕ್ಷಣ ಗೊತ್ತಾಗದೆ ಹೋದ್ರೆ ಯೋಚನೆ ಮಾಡಿ ಗೊತ್ತಾಗುತ್ತೆ. ಹಾಂ ಹಾಂ ಏನೇನ ಎನಿ ಸ್ಪಾಟ್? ಹಾಂ 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 ಹೌದು, ಇರಲೇಬೇಕು. ಹೌದು, ಇರಲೇಬೇಕು. ಅದನ್ನ ಅರ್ಥ ಮಾಡಿಕೊಂಡ್ರೆ ಎಷ್ಟು ಇದು ತೀರ ಹೊಸ ವಿಷಯ ಸರ್ ಹೇಳಿ. ಅರ್ಥ ಇಂಥವೆಲ್ಲ ಆಚಾರ್ಯ ಕಾಂಟ್ರಿಬ್ಯೂಷನ್ ಟು ಸೈನ್ಸ್ ಅಂತ ಕೊಟ್ಟರೆ ಆಗುತ್ತೆ. ಇವ್ರ ಕಾಂಟ್ರಿಬ್ಯೂಷನ್ ಬರೀ ಬೈಯೋದೇ ತೋರಿಸ್ಬಿಡ್ತಾರೆ. ಆದ್ದರಿಂದ ಬರೀ ಬೈತಾರೆ ಅಂತ ಕೆಟ್ಟ ಹೆಸರು ತಂದುಬಿಟ್ರೆ ಒಂದನ್ನು ಬೇರೆಯವ್ರು ಹೇಳಿಲ್ಲ. ಆಚಾರ್ಯ ಹೇಳಿದ ವಿಷಯಗಳಲ್ಲಿ ಒಂದನ್ನು ಹೇಳಿಲ್ಲ. ಜಡಕ್ಕೆ, ವೃಕ್ಷಗಳಿಗೆ, ಸಸ್ಯಗಳಿಗೆ ಜೀವ ಇದೆ ಆಯ್ತು, ನೀಟಾಗಿ ಇದು ಮಾಡಿದ್ದಾರೆ. ಇದ್ರದ್ದು ಇವ್ರು ಹೇಳಿದ ಅಂತ ಆಗ್ಬಿಡುತ್ತೆ ಕೊನೆಗೆ. ಜಗದೀಶ್ ಚಂದ್ರ ಬೋಸ್ ಹೇಳಿದ ಅಂತ ಆಯ್ತೆ ಹೊರತು ಆಚಾರ್ಯ ಗೊತ್ತಾಗ, ಯಾಕಂದರೆ ನಮಗೆ ಗೊತ್ತಿಲ್ಲ, ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ವಿದ್ಯೆ ಬಿಡಿಸದೆ ಜಾಸ್ತಿ ಆದಷ್ಟು ಕೂಡ ಏನಾಗುತ್ತೆ, ಅಲ್ಲಿಗೆ ಕನ್ವಿಕ್ಷನ್ ಜಾಸ್ತಿ ಆಗ್ತದೆ. ನಾವು ಕಡಿಮೆ ಇದ್ದಷ್ಟು ಕೂಡ ಜ್ಞಾನಕ್ಕೆ ಪರ್ಫೆಕ್ಷನ್ ಬರೋದಿಲ್ಲ. ಏಕತ್ರಾಪಿ ಅನವಸ್ಥಸ್ಯ ಕುತಯೇ ವಾಖಿಲಸ್ಥತ, ಅವೆಲ್ಲ ಮುಗೀತು. ಯದಿ ಸಾಕ್ಷಿ ಅಕ್ಷಜಾದೇವ ಮಾನತ್ವಂ ಅನವಸ್ಥಾ ಅನ್ಯಥಾ ಭವೇತ್ ಅತಃ ಸರ್ವಪದಾರ್ಥಾನಾಂ ಭಾಗಃ ಸಂತ್ಯೇವ ಸರ್ವದಾ ಸರ್ವದಿಕ್ಷಪಿ ಸಂಬಂಧಾತ್ ಅವಿಭಾಗಃ ಪರಾಣುತ. ವಿಭಾಗ ಮಾಡ್ಲಿಕ್ಕೆ ಬರೋದಿಲ್ಲ ಪರಾಣುತ ಅಂತ ಕರಿಬೇಕೆ ಹೊರತು ವಿಭಾಗಗಳು ಇಲ್ಲ ಅಂತ ಹೇಳೋದಲ್ಲ. ತತ್ಸಂಯೋಗಾದ ಅನೇತಾತ್ ಪದಾರ್ಥಾನಾಂ ತ್ಯಜಿರ್ಭವೆ, ಅಂಥ ಪಾಠಗಳ ಸಂಯೋಗದಿಂದಾಗಿ ಮುಂದೆ ಪದಾರ್ಥ ಹುಟ್ಟುತ್ತೆ. ದ್ವಯೋರೇವತು ಸಂಯೋಗ ಇತಿ ಕೇನಾವಸೀಯತೆ, ಈ ಪದೀತಿ ಆಯಿತು. ಎರಡು ಅಂತ ಹೇಳ್ತೀಯಲ್ಲ, ಎರಡರಲ್ಲೂ ಪಾರ್ಟ್ಸ್ ಇದೆಯಲ್ಲ, ಹಾಗಿದ್ರೆ ಸಂಯೋಗ ಆಗಿದೆಯಲ್ಲೋ, ಹಾಗಿದ್ರೆ ಆಗಿದೆ. ನೀವು ಸಂಯೋಗ ಆದಮೇಲೆ ಸೃಷ್ಟಿ ಅಂತ, ಸಂಯೋಗ ಯಾವಾಗಲೂ ಇದೆಯಲ್ಲ, ಸೃಷ್ಟಿ ಯಾವಾಗಲೂ ಯಾಕೆ ಆಗಲ್ಲ ಹಾಗೆ. ಅರ್ಥ ಆಯ್ತಾ? ಅದು ಸೋತು. ಇದೆಲ್ಲ ಹೇಳಿದ್ದೆ ಅದಕ್ಕೋಸ್ಕರ ಅವರ ಪರಮಾಣು ಕಾನ್ಸೆಪ್ಟನ್ನು ಅನಲೈಸ್ ಮಾಡಿದಾಗ ಅಲ್ಲೇ ವಿರೋಧ ಇದೆ. ಅರ್ಥ ಆಯ್ತಾ? ಅದೇ ತಾರತಮ್ಯೇನ ಸರ್ವೇಪಿ ಮಹಾಂತಶ್ಚ ಅಣವೋಯತಃ ನ ಚ ತತ್ಪ್ರೋಕ್ತ ಸೃಷ್ಟೌತು ಮಾನಂ ಕೇವಲ. ಆದ್ದರಿಂದ ಅವ್ರು ಹೇಳಿದ ಸೃಷ್ಟಿಗೆ ಪ್ರಾಮಾಣ್ಯ ಇಲ್ಲೇ ಇಲ್ಲ. ಯಾವಾಗಲೂ ಪಾರ್ಸಿದ್ದೇ ಅದಾಗಿದೆ. ನೀನು ಹೇಳ್ತಕ್ಕಂಥ ಪರಮಾಣು ಎಂಬುದು ಇಲ್ಲವೇ ಇಲ್ಲ. ಅವನ ಪ್ರಕಾರ ಪರಮಾಣು ಒಂದು ಇಂಡಿವಿಜುವಲಲ್ಲಿ ಪರಮಾಣು ಅಲ್ಲ, ಪಾರ್ಟ್ಲೆಸ್ ಪರಮಾಣು ಅಂಥದ್ದಿಲ್ಲ.
ನಿನ್ನ ಸೃಷ್ಟಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಇರೋದ್ರಿಂದ ಸೃಷ್ಟಿ ಯಾವಾಗ ಆಗ್ತಾನೆ ಇರಬೇಕು. ನಚ ತತ್ ಪ್ರೋಕ್ತ ಸೃಷ್ಟೌತು ಮಾನಂ ಕೇವಲ ಕಲ್ಪನಾ. ಆದ್ದರಿಂದ ಅವನು ಹೇಳಿದ ಸೃಷ್ಟಿಯಲ್ಲಿ ಪ್ರಮಾಣ ಇಲ್ಲ, ಬರೀ ಕಲ್ಪನೆ ಮಾತ್ರ. ಅವ್ರು ಹೇಳಿದ್ದೆಲ್ಲ ಕಲ್ಪನೆ ಹೊರತು ಈ ಇಂಗ್ಲೀಷ್ ಇವ್ರದ್ದು ಸೈನ್ಸಿಂದ ಅಷ್ಟೇ ಒಂದು ಸ್ಟೇಜಲ್ಲಿ ಅಶ್ಯೂ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ ಹೊರತು ಏನಲ್ಲದು. ಅವ್ರಿಗೆ ಆಗಮ ಒಪ್ಪಿಲ್ಲ, ಅವರು ಆಗಮ ಒಪ್ಪಿಲ್ಲ, ಪ್ರತ್ಯಕ್ಷ ಕಾಣೋದಿಲ್ಲ, ಅನುಮಾನ ಎಂಡಾಗತ್ತೆ, ಅಲ್ಲಿ ಮುಗೀತು ಕಥೆ. ಹಾಂ ಹಾಂ, ಯಾವುದಕ್ಕೀಗ ತಾರತಮ್ಯ ಅಂಬುದು ಅನಂತ್ಯದಲ್ಲೂ ತಾರತಮ್ಯ ಇದೆ. ಹೇಳಿಲ್ಲಾಗ ನೋಡಿ, ಅಲ್ಲಿ ತಾರತಮ್ಯೇನ ಸರ್ವೇಪಿ ಮಹಾಂತಶ್ಚ ಅಣವೋಯತಃ. ಮಹಾತ್ಮಲ್ಲೂ ಅಣುತ್ವ ಇದೆ, ಅನಂತ್ಯ ಇದೆ. ಈ ಅಣುತ್ನಲ್ಲೂ ಅನಂತ್ಯ ಇದೆ, ಬಟ್ ಯಾರೆಲ್ಲ ಅನಂತ್ಯ ಎಲ್ಲ ತಾರತಮ್ಯ ಇದೆ. ಅರ್ಥ ಆಯ್ತಾ? ಅಂದರೆ ಈ ಅಣುವಲ್ಲಿರತಕ್ಕಂಥ ಅನಂತ್ಯ ಒಪ್ಪಲೇಬೇಕು, ಅದು ದೊಡ್ಡದಲ್ಲ, ಅದು ಒಪ್ಪಬೇಕು. ಅದು ಎರಡು ಇದಲ್ಲ, ಕ್ವಾಂಟಿಟಿ ವೈಸ್ ಬೇರೆ. ಎರಡು ಅನಂತ್ಯ, ಎಲ್ಲ ಅನಂತ್ಯ ಒಂದೇ ರೀತಿ ಇದ್ದಿದ್ರೆ ಗೊತ್ತಾಯ್ತಾ, ತಾರತಮ್ಯನ ಇಲ್ಲೇ ಹೋಗಿದ್ರೆ ದೊಡ್ಡ ಹಣ್ಣು ಚಿಕ್ಕ ಹಣ್ಣು ಅಂತ ಹೇಳಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಅನಂತ್ಯದಲ್ಲೂ ತಾರತಮ್ಯ. ಇದನ್ನು ಇನ್ಫೈನೈಟ್ ಅಂದರೆ ಈ ಕಾನ್ಸೆಪ್ಟ್ ಇದರಲ್ಲಿಲ್ಲ. ಆಚಾರ್ಯ ಹೇಳಿದ ದೇವರ ಗುಣಗಳಲ್ಲಿ ಅನಂತ್ಯ ಇದೆ, ಕಾಲದಲ್ಲಿ ಅನಂತ್ಯ ಇದೆ, ದೇಶದಲ್ಲಿ ಮೂರು ಅನಂತ್ಯ. ಆದರೆ ಕಾಲಾನಂತ್ಯ ಬೇರೆ, ದೇಶಾನಂತ್ಯ ಬೇರೆ. ಯಾಕೆ? ಕಾಲಾಂತ್ಯದಲ್ಲಿ ಕ್ಷಣ ಕ್ಷಣ ತೊಗೊಂಡ್ಬಿಟ್ರೆ ಅದು ನಿತ್ಯ ಅಲ್ಲ, ಅದು ಹೋಯ್ತದು. ಹೋಲ್ ತೊಗೊಂಡ ನಿತ್ಯ ಅದು. ಅರ್ಥ? ದೇಶ ಹಾಗಲ್ಲ, ಆಕಾಶ ಎಲ್ಲ ಕಡೆಯೂ ನಿತ್ಯ. ಆದರೆ ಚೈತನ್ಯ ಗುಣಗಳೇ ಇಲ್ಲ. ಅದು ದೇವರಿಗೆ ಎಲ್ಲ ರೀತಿಯ ಅನಂತ್ಯ ಇದೆ, ದೇಶಾನಂತ್ಯ ಇದೆ, ಕಾಲಾನಂತ್ಯ ಇದೆ, ಗುಣಾನಂತ್ಯ ಇದೆ. ಈಗ ದೇವರು ಎಂಬುದು ಸ್ಪಷ್ಟ ಅರ್ಥ ಆಗುತ್ತೆ. ಆ ರೀತಿಯಾದ ಮತ್ತೊಂದು ವಸ್ತು ಇಲ್ಲ. ಅದು ಸ್ಪೇಸ್ ಅರ್ಥ ಆಗಿದೆ. ಸ್ಪೇಸ್ ಅರ್ಥ ಆದ ಮೇಲೆ ಏನು ಅರ್ಥ ಮಾಡಬೇಕು? ಅವರೊಳಗೆ ಸರ್ವತ್ರ ವ್ಯಾಪ್ತ ಪರಮಾತ್ಮ ಅಂದಮೇಲೆ ಪರಮಾತ್ಮನ ವ್ಯಾಪ್ತಿ ಸ್ಪೇಸ್ಗಿಂತ ಏನಾಗಿರಬೇಕು? ನಮಗೆ ಅರ್ಥ ಮಾಡ್ಕೊಳ್ಳಿ ಬರಲಾರ್ದಷ್ಟು ಪರಮಾತ್ಮನ ವ್ಯಾಪ್ತಿ ದೊಡ್ಡದಿದೆ. ಈಗ ದೇವರು ಸರ್ವತ್ರ ವ್ಯಾಪ್ತ ಅನ್ನೋದಕ್ಕೆ ಅರ್ಥ ಬರುತ್ತೆ. ನಮ್ಮ ಪ್ರಕಾರ ಸರ್ವತ್ರ ವ್ಯಾಪ್ತ ಅಂದರೆ ಬೆಂಗಳೂರು ವ್ಯಾಪ್ತ, ಮೈಸೂರು ವ್ಯಾಪ್ತಿ, ಈ ಥರ ವ್ಯಾಪ್ತಿ ಅಲ್ಲ. ಅದು ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಹೇಳೋದು. ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ನಾವೆಲ್ಲ ಉಪಯೋಗಿಸೋ ವ್ಯಾಪ್ತಿ ಎಷ್ಟು? ತಾಲೂಕು ವ್ಯಾಪ್ತಿ ಅಷ್ಟೇ, ಡಿಸ್ಟ್ರಿಕ್ಟ್ ವ್ಯಾಪ್ತಿ ಅಷ್ಟೇ, ಸ್ಟೇಟ್ ವ್ಯಾಪ್ತಿ ಬೇರೆ, ಕಂಟ್ರಿ ವ್ಯಾಪ್ತಿ ಬೇರೆ. ಹೌದಲ್ಲ? ಭೂಮಿ ಎಲ್ಲ ಆದರೂ ಕೂಡ ದೇಶ ಬೇರೆ ಆಗ್ಬೋದು. ಆದರೆ ದೇವ್ರ ವ್ಯಾಪ್ತಿ ಎಲ್ಲದನ್ನೂ ಮೀರಿಸಿದೆ ವ್ಯಾಪ್ತಿ. ಕಥಂ ನಮ್ಮ ಜ್ಯೂರಿಸ್ಡಿಕ್ಷನ್ಗೆ ಬರೋದಿಲ್ಲ. ಪೊಲೀಸ್ ಸ್ಟೇಷನ್ಗೂ ವ್ಯಾಪ್ತಿ ಇದೆ, ಗೊತ್ತಾಯ್ತಾ? ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ನಮ್ಮ ರೇಷನ್ ಕಾರ್ಡ್ ಎಲ್ಲೆಲ್ಲ ತೊಗೊಳಕ್ಕೆ ಬರೋಲ್ಲ. ರೇಷನ್ ಕಾರ್ಡ್ ಇದ್ದರೆ ಅಲಾಟೆಡ್ ಡಿಪೋಗೆ ಹೋಗು. ಪೊಲೀಸ್ ಕಂಪ್ಲೇಂಟ್ ಹಾಗೇನೆ, ನೀವು ಎಲ್ಲೆಲ್ಲ ಕೊಡೋಕ್ಕೆ ಬರೋದಿಲ್ಲ, ಯಾರು ಕೊಡಬೇಕು. ಅದು ಪದ್ಧತಿ. ಅದು ಮುಂದೇನಾಗುತ್ತೆ ಆ ವಿಚಾರ ಬೇರೆ. ಪ್ರೊಸೀಜರ್ ಅಲ್ಲಿ ಶುರುವಾಗಬೇಕು. ಅಲ್ಲಿಂದ ತಾರತಮ್ಯೇನ ಸರ್ವೇಪಿ. ಅದಕ್ಕೆ ವೀರಪ್ಪನ ಅಲ್ಲಿ ಹೋದಾಗ ಇಲ್ಲಿ ಹಿಡಿಯಾಗಿಲ್ಲ, ಇಲ್ಲ ಅಲ್ಲಿ ಹಿಡಿಯಲ್ಲ, ಆ ರೀತಿ ಬರ್ತಾ ಇತ್ತು. ಆ ಜ್ಯೂರಿಸ್ಡಿಕ್ಷನ್ ಇಲ್ಲ. ತಮ್ಮ ಆ ಕಡೆ ಹೋಗಿಬಿಟ್ಟಾಗ ಅವ್ರು ನೋಡ್ಕೋಬೇಕು, ಈ ಕಡೆ ಇವ್ರು ನೋಡ್ಕೋಬೇಕು, ಇಬ್ಬರು ನಾವು ನೋಡ್ಕೊತಿತ್ತು. ಈಗ ಆಯ್ತು, ಈಗ ಅದು ಬದೀತೆ ಆಗ ಕಡೆಗೆ ಬಲ್ಡರ್ ಕೊಲ್ಬೇಕಾಯ್ತು ಅವರ ಸಿಗಲಿಲ್ಲ ಜೀವಂತ. ಇದು ಯಾಕೆ ಹೇಳಿದ್ದು ಅಂದರೆ ಆ ವ್ಯವಸ್ಥೆ ಇದೆ. ಎಷ್ಟೋ ಥರ ತಮಾಷೆಗೆ ಹೇಳ್ತಿರ್ತಾರೆ. ಕಳ್ಳ ಹಚ್ಕೊಂಡು ಹೋಗ್ತಿರ್ತಾನೆ ಕಳ್ಳನ ಪೊಲೀಸು, ಕಳ್ಳ ಜ್ಯೂರಿಸ್ಡಿಕ್ಷನ್ ದಾಟಿ ಬಿಡ್ತಾರೆ, ಪೊಲೀಸ್ ನಿಂತು ಬಿಡ್ತಾರೆ. ಯಾಕೆ? ನನ್ನ ಜ್ಯೂರಿಸ್ಡಿಕ್ಷನ್ ಸೇರಿಲ್ಲ, ಅದು ಕಳ್ಳ ಸೇಫಲ್ಲಿ. ಯಾಕೆ? ಅವ್ರು ಬರಾಗಿಲ್ಲ. ಈಗ ನೋಡು ರೂಲ್ಸ್ ಅಗೇನೆಸ್ಟ್ ಬರ್ತೀಯ. ಅದು ಕಳ್ಳತನ ದೊಡ್ಡದೋ ಇದು ದೊಡ್ಡದೋ? ಕಳ್ಳನ ಹಿಡಿಬೇಕಾದ ಕರ್ತವ್ಯ. ಮುಂದೆ ಒಪ್ಸೋದು ಯಾರಿಗೆ ಪ್ರಶ್ನೆ ಬೇರೆ. ಹಿಡಿಯಬಾರ್ದು ಅಂತ ತಿಳ್ಕೊಂಡ್ರೆ ಆದರೆ ಪೊಲೀಸರು ಎಷ್ಟು ಡ್ಯೂಟಿ ಹಿಡಿದ್ದಾರೆ ಅಂದರೆ ಅವನಿಗೆ ಕೆಲಸ ಬಿಡೋದು ಮುಖ್ಯನೇ ಹೊರತು ಹಿಡಿಯೋದು ಮುಖ್ಯ ಅಲ್ಲ ಅಂತಾಯ್ತು. ಯಾರೋ ಬಿದ್ದುಬಿಟ್ರೆ ಯಾವ ಸ್ಟೇಟವ್ರು ಬಿದ್ದ ಯೋಚನೆ ಮಾಡ್ತಾ ಕೂತ್ರೆ ಸತ್ತೋಗ್ಬಿಡ್ತಾರೆ ಅಷ್ಟೊತ್ತಿಗೆ. ಹಾಗೆ ಸಾಯ್ತಿದ್ದೆ ಎಷ್ಟೋ ಜನ ಪಾಪ. ಹಾಗೆ ಮಾಡಬಾರ್ದು. ಬಿದ್ದೋನು ಯಾರೇ ಏನೂ ನೋಡಬಾರ್ದು, ಅಷ್ಟು ಎತ್ತಬೇಕು. ನಾವು ಮಡಿ ಗಿಡಿ ಎಲ್ಲ ಆಮೇಲೆ ಮತ್ತೆ ಸ್ನಾನ ಮಾಡಿದ್ರೆ ಬರುತ್ತೆ. ಅವ್ರ ಪಾಪ ಬಿದ್ದೋನು ಮತ್ತೆ ಬರೋದಿಲ್ಲ. ಆದ್ದರಿಂದ ಇಮ್ಮಿಡಿಯೇಟಾಗಿ ನೋಡೋದು, ಅದು ನಿಜವಾದ ಕಾನ್ಸೆಪ್ಟ್. ಉಳಿದಕ್ಕೆಲ್ಲ ಬೇರೆ ವಿಚಾರ. ಆ ವ್ಯಕ್ತಿಯಾಗಿ ಅವನು ಬದುಕಿಸ್ಬೇಕಾದ ಮೊದಲೇ ಕರ್ತ. ಏನ ಗೊತ್ತಾಗಲಿಲ್ಲ. ಮಡಿ ಅದೇ ಹೇಳಿದ್ದಲ್ಲ, ಮಡಿ ಪ್ರಶ್ನೆ ಅನ್ಯಕಾದಿಗಳಿಗೆ ಹೊರತು ಜೀವ ಉಳಿಸ್ಬೇಕಲ್ಲ. ಜೀವ ಉಳಿಸ್ಬೇಕಾದ್ರೆ ಮತ್ತೆ ಕಣ್ಣು ಮುಚ್ಕೊಂಡು ಉಳಿಸ್ಬೇಕು. ನಚ ತತ್ಪ್ರೋಕ್ತ ಸೃಷ್ಟೌತು ಮಾನಂ ಕೇವಲ ಕಲ್ಪನಾ ಕಥಂ ಸಾಕ್ಷಿ. ಸಾಕಾಗಿ ನಾಳೆ ದಿವಸ ಅದು ಮುಂದೆ ಕಂಟಿನ್ಯೂ ಮಾಡಿ. ಇನ್ನೂ ಮುಗಿದಿಲ್ಲ ಅದು. ನಾಳೆಗೂ ಮುಗಿಯಲ್ಲ ಬಹುಶಃ. ಇನ್ನೆರಡು ಮೂರು ದಿವಸ ಬೇಗ. ಇನ್ನೂ ಭಾರಿ ಇದೆ.
ಅದು ಎಲ್ಲ ಕಂಡು ಖಂಡನೆ ಮಾಡಬೇಕು. ಒಂದು ಖಂಡನೆ ಆಯ್ತು, ಈಗ ಮುಂದಿಂದೆಲ್ಲ ಖಂಡನೆ ಮಾಡಬೇಕು. ಆದ್ದರಿಂದ ದೊಡ್ಡದು. ಓಂ